चंदा है तू, मेरा सूरज है तू, ओ मेरी आँखों का तारा है तू. ಒಂದು SMS ಬಂತು ಫ್ಯಾಮಿಲಿ ವಾಟ್ಸಪ್ಗೆ, ಐ ಆಮ್ ಇನ್ ದ ಫೈರ್ ಫೈಟ್, ದ ಫಸ್ಟ್ ಬುಲೆಟ್ಸ್ ಕೇಮ್ ಅಟ್ ಮೈ QRT, ವಿ ಆರ್ ಫೈಟಿಂಗ್ ಬ್ಯಾಕ್ ಅಂತ. ಆವಾಗ ಗೊತ್ತಾಯಿತು, ಓಕೆ ಹೀ ಈಸ್ ಇನ್ ಡೇಂಜರ್, ಹೀ ಈಸ್ ಇನ್ ರಿಸ್ಕ್ ಅಂತ. ಅವ್ರು CEO ಫೋನ್ ಮಾಡಿ ಹೇಳಿದರು, ಐ ಆಮ್ ವೆರಿ ಸಾರಿ, ವಿ ಹ್ಯಾವ್ ಲಾಸ್ಟ್ ಅಕ್ಷಯ್ ಅಂತ. ಬುಲೆಟ್ಸ್ ಎಲ್ಲ ಹಿ ಹ್ಯಾಡ್ ಟೇಕನ್ ಆನ್ ಹಿಸ್ ಚೆಸ್ಟ್ ಆ್ಯಂಡ್ ಅ ಗ್ರೆನೇಡ್ ಆನ್ ದ ಲೆಗ್, ಬಟ್ ಫೇಸ್ ನೋಡಿದ್ರೆ there was still a half smile on his face. They are not around ಅಂತ ನನಗಂತೂ ಅನಿಸಲ್ಲ. ನನಗನ್ಸುತ್ತೆ ಅಕ್ಷಯ್ ನನ್ನ ಜೊತೆಯಲ್ಲೇ ಇದ್ದಾನೆ. He is living with me. Every breath which I take, I am thinking about him. जीती हूँ मैं बस तेरे लिए, इस टूटे दिल का सहारा है तू. ನಮಸ್ಕಾರ, ನನ್ನ ಹೆಸರು ಮೇಘನಾ ಗಿರೀಶ್. ಲಾಸ್ಟ್ 3.5 ಇಯರ್ಸಿಂದ ನನ್ನನ್ನು ವೀರಯೋಧ, ಹುತಾತ್ಮ ಮೇಜರ್ ಅಕ್ಷಯ್ ಗಿರೀಶ್ ಅವರ ತಾಯಿ ಅಂತ ಜನರು ರೆಕಗ್ನೈಸ್ ಮಾಡ್ತಾರೆ. ಅಕ್ಷಯ್ಗೆ ಚಿಕ್ಕ ವಯಸ್ಸಿಂದಾನೇ ದೇಶ ಸೇವೆ ಮಾಡಬೇಕು, ಯೂನಿಫಾರ್ಮ್ ಹಾಕ್ಕೋಗ್ಬೇಕು, ಡಿಫೆಂಡ್ ಮಾಡಬೇಕು ನಮ್ಮ ಕಂಟ್ರಿನ ಅಂತ ತುಂಬ ಆಸೆ ಇತ್ತು. ಆ್ಯಂಡ್ ಯಾರು ಏನು ಹೇಳಿದ್ರೂ ಅವನು ಆ ರಸ್ತೆಯಿಂದ ವೇವರ್ ಆಗಿಲ್ಲ. ಮಿಲಿಟ್ರಿ ಸ್ಕೂಲ್, ಬ್ಯಾಂಗ್ಳೂರ್ ಮಿಲಿಟ್ರಿ ಸ್ಕೂಲ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಬರೆದುಬಿಟ್ಟು ಅಲ್ಲಿ 8th ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ ತನಕ ಓದ್ಬಿಟ್ಟು NDA ಎಂಟ್ರೆನ್ಸ್ ಎಕ್ಸಾಮ್, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಂಟ್ರೆನ್ಸ್ ಎಕ್ಸಾಮ್ ಕೊಟ್ಟ. ಆವಾಗ ರಿಸಲ್ಟ್ಸ್ ಇನ್ನೂ ಬರೋದು ಫ್ಯೂ ಮಂತ್ಸ್ ಆಗುತ್ತಲ್ಲ, ಎಂಜಿನಿಯರಿಂಗ್ ಸೀಟ್ ಸಿಗ್ತಾಯಿದೆ, ಫ್ರೀ ಸೀಟ್ ಸಿಗ್ತಾಯಿದೆ, ಕೌನ್ಸಿಲಿಂಗ್ ಹೋಗೋಣ, CET ಎಲ್ಲ ಆಗಿದೆ, ಒಳ್ಳೆ ಮಾರ್ಕ್ಸ್ ಬಂದಿದೆ, ಹೋಗೋಣ ಅಂತ ಹೇಳಿದ್ರು ಇಲ್ಲ, ನಾನು ಯಾಕೆ 17,000 ರೂಪೀಸ್ ಫೀಸ್ಗೆ ವೇಸ್ಟ್ ಮಾಡಬೇಕು, ನಾನಂತೂ ಮಿಲಿಟ್ರಿಗೆ ಹೋಗೋದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದ. ಅದಕ್ಕೆ ಜೈನ್ ಕಾಲೇಜಲ್ಲಿ BSc ಫಸ್ಟ್ ಇಯರ್ ಸುಮ್ಮನೆ ಜಾಯಿನ್ ಮಾಡ್ದ. ಇನ್ನು ರಿಸಲ್ಟ್ಸ್ ಬರೋದು 3 ಮಂತ್ಸ್ ಆಗುತ್ತೆ, ಆಮೇಲೆ SSB ಇಂಟರ್ವ್ಯೂ ಇರುತ್ತೆ, ಅದೆಲ್ಲ ಕ್ಲಿಯರ್ ಆಗಲಿ ಅಂತ ಜಾಯಿನ್ ಮಾಡ್ದ. ಅಲ್ಲಿನೂ NCC ಕೆಡೆಟ್ ಆಗಿ ಹೋಗ್ಬಿಟ್ಟ. ಸೊ NCC ಆಫೀಸರ್ ಅವ್ರು ಮೇಜರ್ ಅರವಿಂದ್ ಸರೂ ಹೇಳ್ತಾರೆ, ಹಿ ವಾಸ್ ವೆರಿ ಡೆಡಿಕೇಟೆಡ್, ಹಿ ವಾಸ್ ವೆರಿ ಕ್ಲಿಯರ್ ನಾನು ಆರ್ಮಿಗೆ ಹೋಗಬೇಕು ಅಂತ. ಆ್ಯಂಡ್ ವಿತಿನ್ 6 ಮಂತ್ಸ್ SSBನೂ ಕ್ಲಿಯರ್ ಆಯಿತು. ಫಸ್ಟ್ ಅಟೆಂಪ್ಟಲ್ಲಿ ಎವ್ರಿಥಿಂಗ್ ವೆಂಟ್ ಥ್ರೂ ಆ್ಯಂಡ್ ಹಿ ಜಾಯಿನ್ಡ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ 111 NDA ಕೋರ್ಸ್. ಆ್ಯಂಡ್ ಅಲ್ಲಿ 3 ಇಯರ್ಸ್ ಟ್ರೈನಿಂಗ್ ಆದಮೇಲೆ 1 ಇಯರ್ ಇಂಡಿಯನ್ ಮಿಲಿಟ್ರಿ ಅಕಾಡೆಮಿ ದೇಹರಾದೂನಲ್ಲಿ ಟ್ರೈನಿಂಗ್ ಮಾಡಿಬಿಟ್ಟು ಅವನು ಕಾಂಬ್ಯಾಟ್ ಇಂಜಿನಿಯರ್ ಆಗಬೇಕು ಅಂತ ಅವ್ನಿಗೆ ಆಸೆ ಇತ್ತು. ಅದೇ ಸರ್ವಿಸ್ ಅವನಿಗೆ ಸಿಕ್ಕಿದೆ. ಆ್ಯಂಡ್ 51 ಎಂಜಿನಿಯರ್ಸ್ ರೆಜಿಮೆಂಟಲ್ಲಿ ಅವನದು ಕಮಿಷನಿಂಗ್ ಆಯಿತು. January 2008 ನಾಗಾಲ್ಯಾಂಡಲ್ಲಿ ಫಸ್ಟ್ ಪೋಸ್ಟಿಂಗ್ ಇತ್ತು. ಆ್ಯಂಡ್ 9 ಇಯರ್ಸ್ ಸರ್ವಿಸಲ್ಲಿ ಅವನು ತುಂಬಾ ನೋಡಿದ್ದಾನೆ, ಎಲ್ಲ ಕಾನ್ಫ್ಲಿಕ್ಟ್ ಝೋನ್ಸಲ್ಲಿನೂ ಸರ್ವಿಸ್ ಮಾಡಿದ್ದಾನೆ. ನಾಗಾಲ್ಯಾಂಡ್, ಮಣಿಪುರ್, ಕುಪ್ವಾಡ, ತಂಗ್ಧಾರಲ್ಲಿ, ಶ್ರೀನಗರ್ ವ್ಯಾಲಿನಲ್ಲಿ ಫೆನ್ಸಿಂಗ್, ಮತ್ತು ಹೈ ಆಲ್ಟಿಟ್ಯೂಡ್ ಸಿಕ್ಕಿಂ, ಚೈನಾ ಬಾರ್ಡರ್ ಕಡೆ ಅಲ್ಲಿನೂ ಸರ್ವಿಸ್ ಮಾಡಿದ್ದಾನೆ. ಪ್ಲಸ್ ಕ್ಯಾಲ್ಕಟಾ ಹತ್ತಿರ ಇದ್ದ, ಚಂಡೀಗಢ ಹತ್ತಿರ ಇದ್ದ. ಸೊ ಹಿ ಹ್ಯಾಸ್ ಡನ್ ಅ ಲಾಟ್ ಆಫ್ ಸೇವೆ ಇನ್ ಫ್ಯೂ ಇಯರ್ಸ್ ಆಫ್ ಸರ್ವಿಸ್. ಆ್ಯಂಡ್ 29th November 2016 ಅಕ್ಷಯ್ ನಗ್ರೋಟಾ ಅಲ್ಲಿ ಪೋಸ್ಟಿಂಗ್ ಆಯಿತು. ಅವ್ನ ಯೂನಿಟ್ ಆ್ಯಕ್ಚುಲಿ ನಗ್ರೋಟಾಗೆ ಮೂವ್ ಆಯಿತು ಸೆಪ್ಟೆಂಬರಲ್ಲಿ. ಆ್ಯಂಡ್ 29th November 2016 ನಗ್ರೋಟಾ ಜೈಷ್ ಎ ಮೊಹಮ್ಮದ್ ಪಾಕಿಸ್ತಾನಿ ಮಾಡ್ಯೂಲ್ ನಗ್ರೋಟಾ ಸ್ಟೇಷನ್ಗೆ ಅಟ್ಯಾಕ್ ಮಾಡಿದ್ದಾರೆ. ಗಟ್ಟಿ ಮನಸ್ಸು ಅಂದರೆ ಯಾವ ತಾಯಿಗೂ ಇರಲ್ಲ. ಅದು ಮಕ್ಕಳು ಅಂದರೆ ಅದು ಮಕ್ಕಳಿಗೆ ಪ್ಯಾಷನ್ ಇರುತ್ತೆ, ಗ್ರೋತ್ ಎಲ್ಲಿ ಯಾವ ಏರಿಯಾನಲ್ಲಿ ಅವ್ರು ಹೋಗ್ತಾರೋ ಅವ್ರನ್ನ ಸಪೋರ್ಟ್ ಮಾಡೋದು ತಂದೆ ತಾಯಿ ಕರ್ತವ್ಯ. ಅಂದರೆ ಒಳ್ಳೆ ದಾರೀಲಿ ಹೋಗ್ತಾ ಇರೋ ಮಕ್ಕಳನ್ನ ಸಪೋರ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ನಮಗೆ ತುಂಬ ಗರ್ವ ಇದೆ, ನಮ್ಮ ಮಗ ದೇಶ ಸೇವೆ
ನಮ್ಮ ಮಗ ಅಂದರೆ ಏನು, ಫಸ್ಟ್ ಅವನು ದೇಶಕ್ಕೆ ಮಗ. ಫಸ್ಟ್ ಮದರ್ ಇಸ್ ಮದರ್ಲ್ಯಾಂಡ್. ಸೊ ಅಲ್ಲಿ ಹೋಗ್ತೀನಿ ಅಂತ ಹೇಳಿದಾಗ ನಾವು ಸಪೋರ್ಟ್ ಮಾಡಿದ್ದೀವಿ. ಬಟ್ ಯಾರೂ ತಿಳ್ಕೊಳ್ಳಲ್ಲ ಇಂಥ ಪರಿಸ್ಥಿತಿ ಬರುತ್ತೆ. ಟೆರರ್ ಅಟ್ಯಾಕಲ್ಲಿ ಅಕ್ಷಯ್ ಕ್ವಿಕ್ ರಿಯಾಕ್ಷನ್ ಟೀಮ್ನ ಲೀಡ್ ಮಾಡ್ತಾ 2.5-3 hours ಟೆರರಿಸ್ಟ್ ಹತ್ರ ಫೈಟ್ ಮಾಡಿದ್ದಾನೆ. ಆ್ಯಂಡ್ ಅವರು ಆ್ಯಕ್ಚುಲಿ 2 ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್ನ ಅವರು ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಬಿಲ್ಡಿಂಗ್ಸ್ ಒಳಗಡೆ ಫ್ಯಾಮ್ಲೀಸ್ ಇತ್ತು, ಮಕ್ಕಳು, ಲೇಡೀಸು, ಅನ್ಆರ್ಮ್ಡ್ ಮೆನ್ ಇದ್ದರು. ಆ್ಯಂಡ್ ಅವ್ರನ್ನ ಬಚಾವ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಅಂತ ನೀವು ತೀರ್ಮಾನ ಮಾಡ್ಬೋದು. ಅಂದರೆ ನಾವು ವೆಪನ್ಸ್ ಜಾಸ್ತಿ, ಬಾಂಬ್ಸ್ ಏನು ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಒಳಗಡೆ ನಮ್ಮ ಜನನೇ ಇದ್ದಾರೆ. ಆ್ಯಂಡ್ ಈ ಟೆರರಿಸ್ಟ್ ಫುಲ್ಲಿ ಆರ್ಮ್ಡ್, ಮೋಸ್ಟ್ ಮಾಡರ್ನ್ ವೆಪನ್ಸ್, ಸೈಲೆನ್ಸರ್, ಗನ್ಸ್, ರಾಕೆಟ್ ಲಾಂಚರ್ಸ್ ಎಲ್ಲ ತೊಗೊಂಡು ಅವ್ರನ್ನ ಹೋಸ್ಟೇಜ್ ತೊಗೊಂಡ್ಬಿಟ್ರೆ ಆಮೇಲೆ ಬಾಂಬೆ ಥರ ಆಗ್ತಾಯಿತ್ತು, ಲೈಕ್ ದ ಮುಂಬೈ ಅಟ್ಯಾಕ್. ಸೊ ಅದನ್ನು ಸ್ಟಾಪ್ ಮಾಡ್ತಾ ಅಕ್ಷಯ್ ವಾಸ್ ಮಾರ್ಟರ್ಡ್. ಬಟ್ ಯಾರಿಗೂ ಏನೂ ಆಗಿಲ್ಲ, ಎವ್ರಿಬಡಿ ವಾಸ್ ಬ್ರಾಟ್ ಔಟ್ ಸೇಫ್. ಆಲ್ ದ 3 ಟೆರರಿಸ್ಟ್ ವರ್ ಕಿಲ್ಡ್. ಆ್ಯಂಡ್ ಅಕ್ಷಯ್ ಜೊತೆಯಲ್ಲಿ ಇನ್ನೊಬ್ಬ ಮೇಜರ್ ಕುನಾಲ್ ಗೋಸಾವಿ ಆ್ಯಂಡ್ ಇನ್ನೊಬ್ಬ ನಾಯಕ್ ಚಿತ್ರಂಜನ್ ದೇಬ್ರಹ್ಮ ವರ್ ಆಲ್ಸೋ ಮಾರ್ಟರ್ಡ್ ಫೈಟಿಂಗ್. ಆವಾಗ ಆ ನ್ಯೂಸ್ ಬೆಳಗ್ಗೆನೆ ನಮಗೆ ಗೊತ್ತಾಯಿತು ನಗ್ರೋಟ ಅಟ್ಯಾಕ್ ಆಗಿದೆ ಅಂತ. ಯಾಕಂದರೆ ನ್ಯೂಸ್ ಚಾನಲ್ಸ್ ಎಲ್ಲ ತೋರಿಸ್ತಾ ಇದ್ರು. ನಗ್ರೋಟ ಅಲ್ಲಿ ಅಟ್ಯಾಕ್ ಆಗುತ್ತೆ ಅಂತ ಯಾರೂ ತಿಳ್ಕೊಂಡಿಲ್ಲ. ಇಟ್ಸ್ ಕ್ಲೋಸ್ ಬೈ ಟು ಜಮ್ಮು, ವೈಷ್ಣವ್ ದೇವಿ ಹತ್ರ. ಸೊ ಎಲ್ಲ ನ್ಯೂಸ್ ಚಾನಲ್ಸು ತೋರಿಸ್ತಾ ಇತ್ತು. ನಾನು ನೋಡ್ತಾ ಇದ್ದೆ, ನನಗೆ ಗೊತ್ತಿರಲಿಲ್ಲ ನನ್ನ ಮಗ ಕ್ವಿಕ್ ರೆಸ್ಪಾನ್ಸ್ ಟೀಮ್ ಲೀಡ್ ಮಾಡ್ತಾ ಇದ್ದಾನೆ ಅಂತ. ಎಷ್ಟು ಆರ್ಮಿ ಆಫೀಸರ್ಸ್ ಇರ್ತಾರೆ, ನಮಗೆ ಹೆಂಗೆ ಗೊತ್ತಾಗುತ್ತೆ, ಇನ್ಫಾರ್ಮೇಷನ್ ಸಿಕ್ಕಿರಲಿಲ್ಲ. ಬಟ್ ಆಮೇಲೆ ಏನೋ ನ್ಯೂಸ್ ಏನೂ ಬಂದಿಲ್ಲ ಅಕ್ಷಯಿಂದ ಅಂತ ಒಂದು SMS ಬಂತು ಫ್ಯಾಮ್ಲಿ ವಾಟ್ಸಪ್ಗೆ, ಐ ಆಮ್ ಇನ್ ದ ಫೈರ್ ಫೈಟ್, ದ ಫಸ್ಟ್ ಬುಲೆಟ್ಸ್ ಕೇಮ್ ಅಟ್ ಮೈ QRT, ವಿ ಆರ್ ಫೈಟಿಂಗ್ ಬ್ಯಾಕ್ ಅಂತ. ಆವಾಗ ಗೊತ್ತಾಯಿತು, ಓಕೆ, ಹೀ ಈಸ್ ಇನ್ ಡೇಂಜರ್, ಹೀ ಈಸ್ ಇನ್ ರಿಸ್ಕ್ ಅಂತ. ಬಟ್ ಸಾಯಂಕಾಲ 6 ಗಂಟೆ ತನಕ ನಮಗೆ ಗೊತ್ತಿರಲಿಲ್ಲ. ಬಟ್ ಸಮ್ಹೌ ತಾಯಿ ಅಂದರೆ 1-1:30 ಆಫ್ಟರ್ನೂನಲ್ಲಿ ಏನೋ ಸಮಥಿಂಗ್ ಇಸ್ ರಾಂಗ್, ಇಟ್ಸ್ ನಾಟ್ ಆಲ್ ರೈಟ್, ಸಮ್ ಬ್ಯಾಡ್ ನ್ಯೂಸ್ ಇದೆ ಅಂತ ನನಗೆ ಅನಿಸ್ತಾ ಇತ್ತು. ಬಟ್ ನಾನು ಯಾರಿಗೂ ಹೇಳಲಿಲ್ಲ. ಸಾಯಂಕಾಲ 6-6:15ಗೆ ಗೊತ್ತಾಯಿತು. ಅವ್ರ CEO ಫೋನ್ ಮಾಡಿ ಹೇಳಿದರು, ಐ ಆಮ್ ವೆರಿ ಸಾರಿ, ವಿ ಹ್ಯಾವ್ ಲಾಸ್ಟ್ ಅಕ್ಷಯ್ ಅಂತ. ಆವಾಗ ನಾನೇ ಎಲ್ಲರಿಗೂ ಫೋನ್ ಮಾಡಿದೆ, ಅಕ್ಷಯ್ ಅವ್ರ ತಂದೆಗೆ, ಮತ್ತು ನಮ್ಮ ಸೊಸೆ ತಂದೆಗೆ, ನಮ್ಮ ಮಗಳಿಗೆ. ಎಲ್ಲರೂ ಕೆಲ್ಸಕ್ಕೆ ಹೋಗಿದ್ರು. ಸೊ ಎಲ್ಲರೂ ಬೇಗ ವಾಪಸ್ ಬಂದರು. ಆವತ್ತೇ ರಾತ್ರಿ ನಾವು ಟಿಕೆಟ್ಸ್ ಎಲ್ಲ ಬುಕ್ ಮಾಡಿ ಫ್ಲೈಟ್ ತೊಗೊಂಡು ಹೋದ್ವಿ. ಸಂಗೀತ ಮತ್ತು ನೈನಾ ಅಲ್ಲೇ ಇದ್ದರು, ಅವ್ರನ್ನ ವಾಪಸ್ ಕರ್ಕೊಂಡು ಬರಬೇಕು ಅಂತ. ಲಾಸ್ಟ್ ಟೈಮ್ ಅಲ್ಲಿ ನೋಡಿಬಿಡೋಣ ಅಂತ ವಿ ವೆಂಟ್ ಆ್ಯಂಡ್ ವಿ ಸಾ ಅಕ್ಷಯ್. ಬಾಡಿ ಕೂಡ ನೋಡಿದಾಗ ಹಿ ಹ್ಯಾಡ್ ಅ ವೆರಿ ಸ್ಯಾಟಿಸ್ಫೈಡ್ ಲುಕ್ ಆನ್ ದ ಫೇಸ್. ಅಂದರೆ ಬುಲೆಟ್ಸ್ ಎಲ್ಲ ಹಿ ಹ್ಯಾಡ್ ಟೇಕನ್ ಆನ್ ಹಿಸ್ ಚೆಸ್ಟ್ ಆ್ಯಂಡ್ ಅ ಗ್ರೆನೇಡ್ ಆನ್ ದ ಲೆಗ್. ಬಟ್ ಫೇಸ್ ನೋಡಿದ್ರೆ ದೆ ವಾಸ್ ಸ್ಟಿಲ್ ಅ ಹಾಫ್ ಸ್ಮೈಲ್ ಆನ್ ಹಿಸ್ ಫೇಸ್. He was not looking at all afraid or worried. He had a smile on his face. Hands ಹಿಂಗಿತ್ತು ಫೈಟಿಂಗ್ ಪೊಸಿಷನಲ್ಲಿ, ಲೈಕ್ we have taken it as a soldier. ಅಂದರೆ ಇವಾಗ ನಾವು ಮಹಾಭಾರತ, ರಾಮಾಯಣ ಎಲ್ಲ ನೋಡ್ತಾ ಇದ್ವಲ್ಲ, ದೂರದರ್ಶನ ಎಲ್ಲ ತೋರಿಸ್ತಾ ಇದೆ. ಸೊ ಅದರಲ್ಲಿ ಯುದ್ಧ ಭೂಮಿನಲ್ಲಿ ಹೋದರೆ ಅದು ವೀರಗತಿನೇ. ಅದು ಆ್ಯಂಡ್ ದೇಶಕ್ಕೋಸ್ಕರ ಹೋಗಿರೋದ್ರಿಂದ ಅದರಲ್ಲಿ ನಮಗೆ ತುಂಬ ಹೆಮ್ಮೆ ಇದೆ, ಗರ್ವ ಇದೆ. ಸೊ ದ್ಯಾಟ್ ಈಸ್ ದ ವೇ ವಿ ಹ್ಯಾವ್ ಟ್ರೈಡ್ ಟು ಟೇಕ್ ಇಟ್. ಆ್ಯಂಡ್ ನಮ್ಮ ಫ್ಯಾಮ್ಲಿನೂ ಅಷ್ಟೇ. ಅಕ್ಷಯ್ ಅವ್ರ ತಂದೆ ಫೈಟರ್ ಪೈಲಟ್ ಆಗಿದ್ದರು, ಅಕ್ಷಯ್ ಅವ್ರ ಮಾಮನೂ ಹೆಲಿಕಾಪ್ಟರ್ ಪೈಲಟ್ ಆಗಿದ್ದರು, ಗ್ರ್ಯಾಂಡ್ ಫಾದರ್ ಆರ್ಮಿ ಆಫೀಸರ್ ಆಗಿದ್ದರು, ವಾರ್ಸ್ ಎಲ್ಲ ಫೈಟ್ ಮಾಡಿದ್ದಾರೆ. ಸೊ ನಮ್ಗೆ ಗೊತ್ತಿಲ್ಲ ಅಂತಿಲ್ಲ, ಬಟ್ ಫಸ್ಟ್ ಫ್ಯಾಮಿಲಿ ಮೆಂಬರ್, ಯಂಗ್ ಏಜ್, ಅಟ್ ದಿ ಏಜ್ ಆಫ್ 30 ವಿ ಹ್ಯಾವ್ ಲಾಸ್ಟ್ ಅಕ್ಷಯ್. ಆ ದುಃಖ ಇದ್ದೇ ಇರುತ್ತೆ, ಹೋಲ್ ಲೈಫ್ ಇಟ್ ವಿಲ್ ಬಿ ದೇರ್. ಆ್ಯಕ್ಚುಲಿ ಇದು ನಮ್ಮ ಮಗನ ಮಾತು ಮತ್ತು ಅವನು ಶೇರ್ ಮಾಡ್ತಾ ಇರೋ ಭಾವನೆಗಳಿಂದನೇ ಬಂದಿದೆ ಅನಿಸುತ್ತೆ.
ಅವನು ತುಂಬಾ ಫ್ಯಾಮಿಲಿ ವಾಟ್ಸಪ್ಪಲ್ಲಿ ಎಲ್ಲರದು ಬ್ರೇವ್ರಿ ಸ್ಟೋರೀಸ್ ಕಳಿಸ್ತಾ ಇದ್ದ ಮುಂಚೆನೂ. ಕಾರ್ಗಿಲ್ ವಾರ್ ಅಲ್ಲಿ ಇವ್ರು ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು, IPKF ಅಲ್ಲಿ ಇವ್ರು ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು, ರೆಜಾಂಗ್ಲಾ 1962 ವಾರಲ್ಲಿ ನಮ್ಮ ಸೋಲ್ಜರ್ಸ್ ಇಷ್ಟು ಬ್ರೇವ್ ಆಗಿ ಫೈಟ್ ಮಾಡಿದ್ದಾರೆ ಅಂತ ಬ್ರೇವ್ರಿ ಸ್ಟೋರೀಸ್ ಎಲ್ಲ ತುಂಬ ಕಳಿಸ್ತಾ ಇದ್ದ. ಪ್ಲಸ್ ಅವರು ಫ್ಯಾಮಿಲಿ ರಿಯಾಕ್ಷನ್ಸ್ ಎಲ್ಲನೂ ಅದರಲ್ಲಿ ಏನಿತ್ತು. ಆ್ಯಂಡ್ ಅವನಿದ್ದಾಗನು ಎನಿಬಡಿ ಹೂ ವಾಸ್ ಮಾರ್ಟರ್ಡ್ ಅವನು ಮೆಸೇಜ್ ಮಾಡ್ತಿದ್ದ. ಹಿ ಯೂಸ್ ಟು ಸೇ ಸೋ ಆ್ಯಂಡ್ ಸೋ ಇಸ್ ಮಾರ್ಟರ್ಡ್ ಆ್ಯಂಡ್ ನನ್ನ ಕೋರ್ಸ್ ಮೇಟ್ ಇದ್ದ, ನನ್ನ ಸೀನಿಯರ್ ಇದ್ದ ಅಂತ. ಹಿ ಯೂಸ್ ಟು ಬಿ ವೆರಿ ಪ್ರೌಡ್ ಆಫ್ ದ್ಯಾಟ್. ಸೊ ನಮ್ಗೆ ಈ ಥರ ಆದಮೇಲೆ ಎಷ್ಟೋ ಜನ ರೀಚ್ ಔಟ್ ಮಾಡಿದ್ರು. ಇಲ್ಲಿನೂ ಅಷ್ಟೇ ಮಾರ್ಟರ್ ಫ್ಯಾಮ್ಲೀಸಿಂದ ಜನ ಬಂದು ವಿಸಿಟು ಮಾಡಿದ್ದಾರೆ ನಮ್ಮನ್ನು. ಆ್ಯಂಡ್ ಆವಾಗ ನಾವೂ ಅಷ್ಟೇ ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡೋಣ. ಲೆಟ್ ಅಸ್ ಗೋ ಆ್ಯಂಡ್ ಪೇ ಅವರ್ ರೆಸ್ಪೆಕ್ಟ್ಸ್ ಪರ್ಸನಲಿ. ಎಲ್ಲೆಲ್ಲಿ ಆಗತ್ತೋ, ಇನ್ನೂ ನಾವು ಫಿಟ್ಟಾಗಿದ್ದೀವಿ, ವಿ ಆರ್ ಫೇರ್ಲಿ ಯಂಗ್ ಇನಫ್ ಟು ಗೋ ಆ್ಯಂಡ್ ಡೂ ದಿಸ್. ಇನ್ನೂ ಓಲ್ಡ್ ಏಜಲ್ಲಿ ಆಗಲ್ಲ, ಬಟ್ ಲೆಟ್ ಅಸ್ ಗೋ ಆ್ಯಂಡ್ ಮೀಟ್ ಆ್ಯಂಡ್ ಪೇ ಆರ್ ರೆಸ್ಪೆಕ್ಟ್ಸ್ ಟು ಅದರ್ ಫ್ಯಾಮ್ಲೀಸ್ ಅಂತ ಶುರು ಆಯಿತು. ಸೊ ಅದರಲ್ಲಿ ನಾವು ವೀರ್ ನಾರಿ ಅಂದರೆ ವೈವ್ಸ್ ಮನೆಗೂ ಹೋಗಿದ್ದೀವಿ, ಪೇರೆಂಟ್ಸ್ ಮನೆಗೂ ಹೋಗಿದ್ದೀವಿ. ಆ್ಯಂಡ್ ಫಸ್ಟ್ ಸ್ಟಾರ್ಟಿಂಗಲ್ಲೇ 2017 ಅಲ್ಲೇ ಇಲ್ಲಿ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್, ನ್ಯಾಷನಲ್ ಹೀರೋ, ಎಲ್ಲರಿಗೂ ಗೊತ್ತಿದೆ, ನಮ್ಮ ಬೆಂಗಳೂರು, ಸೋ ಪ್ರೌಡ್ ಆಫ್ ಹಿಮ್. ಅವ್ರ ಮನೆಗೆ ಹೋದ್ವಿ. ಆ್ಯಂಡ್ ಧನಲಕ್ಷ್ಮಿ ಅಕ್ಕ, ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಮದರ್, ಅವ್ರು ತುಂಬ ಚೆನ್ನಾಗಿ ರಿಸೀವ್ ಮಾಡಿದ್ರು ವಿತ್ ಅ ಸ್ಮೈಲ್. ಆ್ಯಂಡ್ ಅವ್ರಿಗೆ ಹಿ ವಾಸ್ ದೇರ್ ಓನ್ಲಿ ಚೈಲ್ಡ್. ಆ್ಯಂಡ್ ದೇ ಸೆಡ್ ದಟ್ ಸಂದೀಪ್ ವಾಂಟೆಡ್ ಟು ಗೋ. ಅವ್ರ ಫ್ಯಾಮ್ಲಿಲೂ ಯಾರೂ ಇಲ್ಲ ಆರ್ಮ್ಡ್ ಫೋರ್ಸಸಲ್ಲಿ, ಆದ್ರೂ ತಂದೆ ಇಸ್ರೋಲ್ ಕೆಲಸ ಮಾಡ್ತಿದ್ರು, ಆದ್ರೂ ಹಿ ವಾಂಟೆಡ್ ಟು ಗೋ. ಆ್ಯಂಡ್ ದ ಪೇರೆಂಟ್ಸ್ ಹ್ಯಾವ್ ಟೇಕನ್ ಇಟ್ ಇನ್ ಅ ವೆರಿ ಗುಡ್ ವೇ. ಆ್ಯಂಡ್ ದೇ ಹ್ಯಾವ್ ಸೆಡ್ ದಟ್ ಎಲ್ಲರೂ ನಮ್ಮ ಮಕ್ಕಳೇ, ಯಾರ್ಯಾರು ಹೋಗಿದ್ದಾರೋ ಅವರೆಲ್ಲರೂ ನಮ್ಮ ಮಕ್ಕಳೇ, ಇರೋರು ನಮ್ಮ ಮಕ್ಕಳೇ, ನಾಳೆನೂ ಹೋಗ್ತಿರ್ತಾರೆ. ಕಂಟ್ರಿ ಹ್ಯಾಸ್ ಟು ಬಿ ಸೇಫ್ ಗಾರ್ಡೆಡ್. ವಾಟ್ ಹಿ ಡಿಡ್ ಈಸ್ ಆ್ಯಸ್ ಅ ಹೀರೋ ಅಂತ ನನ್ಗೆ ಆ್ಯಕ್ಚುಲಿ ನಾನು ಬ್ರೇಕ್ ಡೌನ್ ಆದೆ ಅವ್ರ ಮುಂಚೆ, ಬಟ್ ಅವ್ರು ನನ್ನನ್ನು ಕನ್ಸೋಲ್ ಮಾಡಿದ್ರು ಆವಾಗ ಫಸ್ಟ್ ಟೈಮ್. ಸೊ ಐ ರಿಯಲೈಸ್ ದಟ್ ಭೇಟಿ ಆದರೆ ಒನ್ ಇಸ್ ವಿ ಶೇರ್ ಆರ್ ಚಿಲ್ಡ್ರನ್ಸ್ ಪ್ರೈಡ್, ಅಟ್ ದ ಸೇಮ್ ಟೈಮ್ ವಿ ಆಲ್ಸೋ ಗಿವ್ ಈಚ್ ಅದರ್ ಸ್ಟ್ರೆಂತ್. ಎಷ್ಟೋ ಸ್ಟ್ರೆಂತ್ ಆ್ಯಂಡ್ ಮೋಟಿವೇಶನ್, ಇನ್ಸ್ಪಿರೇಷನ್ ಅದರಿಂದನೂ ಬರುತ್ತೆ. ಆ್ಯಂಡ್ ಅದೇ ಥರ ನಾವು ಡೆಲ್ಲಿನಲ್ಲಿ ಮೇಜರ್ ಮೋಹಿತ್ ಶರ್ಮಾ, ಅಶೋಕ್ ಚಕ್ರ ಅವರು, ಅವ್ರ ಪೇರೆಂಟ್ಸ್ ಮನೆಗೆ ಹೋದ್ವಿ. ಅವ್ರ ತಾಯಿ ತುಂಬ ಡಿಪ್ರೆಸ್ಡ್ ಆಗಿದ್ದರು. ನಾವು ಹೋಗಿದ್ದ ದಿವಸ ತುಂಬ ಡಿಪ್ರೆಸ್ಡ್ ಆಗಿದ್ದರು. ಇಟ್ ವಾಸ್ ಮೋಹಿತ್ ಶರ್ಮಾಸ್ ಬರ್ತ್ಡೇ. ಅವ್ರ ರೂಮೇ ಬಿಟ್ಟಿರಲಿಲ್ಲ, ಬೆಳಿಗ್ಗೆಯಿಂದ ಅವರು ರೂಮಿಂದ ಆಚೆನೇ ಬಂದಿರಲಿಲ್ಲ, ಏನೂ ತಿಂದಿರಲಿಲ್ಲ. ಸೊ ಆವಾಗ ನಾವು ಹೋಗಿದ್ದೀವಿ ಅಂತ ಅವರು ಸೊಸೆ ಕರೆದ್ರು. ಸೊ ಆಮೇಲೆ ಅವ್ರು ಬಂದರು. ನಾವು ಬಂದಮೇಲೆ ಅವ್ರಿಗೆ ಎಷ್ಟು ನೋವಿದ್ರೂ ನಮ್ಮನ್ನು ಚೆನ್ನಾಗಿ ರಿಸೀವ್ ಮಾಡಿದರು, ನಮ್ಮನ್ನು ಚೆನ್ನಾಗಿ ಲುಕ್ ಆಫ್ಟರ್ ಮಾಡಿದರು. ಬೈ ಎಂಡ್ ಆಫ್ ದ ಡೇ ಇಲ್ಲ ಇಲ್ಲೇ ಊಟ ಮಾಡ್ಕೊಂಡು ಹೋಗಿ ಒಂದು ಕೇಕ್ ತರಿಸ್ಬಿಟ್ಟು ಮೇಜರ್ ಮೋಹಿತ್ ಶರ್ಮಾ ಬರ್ಡೇ ನಾವೆಲ್ಲ ಸೆಲೆಬ್ರೇಟ್ ಮಾಡಿ, ಇಟ್ಸ್ ಅ ಲೈಫ್ ಟು ಬಿ ಸೆಲೆಬ್ರೇಟೆಡ್ ಅಂತ ಸೆಲೆಬ್ರೇಟ್ ಮಾಡಿ ಅವ್ರದ್ದು ಮೂಡೆಲ್ಲ ಚೆನ್ನಾಗಾಯಿತು. ಆ್ಯಂಡ್ ವಿ ಕೇಮ್ ಬ್ಯಾಕ್ ಫೀಲಿಂಗ್ ಸ್ಟ್ರಾಂಗರ್. ಸೊ ಇದೇ ಥರ ಹೈದ್ರಾಬಾದಲ್ಲಿ ಮೇಜರ್ ಪದ್ಮಪಾಣಿ ಆಚಾರ್ಯ, ಕಾರ್ಗಿಲ್ ವಾರ್ ಹೀರೋ ಅಗೇನ್, ಮಹಾವೀರ್ ಚಕ್ರ, ಅವ್ರ ತಾಯಿ ತುಂಬ ಓಲ್ಡ್ ಆಗಿದ್ದಾರೆ, ಪಾರ್ಕಿನ್ಸನ್ಸ್ ಆಗಿಬಿಟ್ಟಿದೆ, ತುಂಬ ವೀಕ್ ಆಗಿದ್ದಾರೆ. ಶಿ ಈಸ್ ಬೆಡ್ ರಿಡನ್. ಆ್ಯಂಡ್ ಅವ್ರ ಡಾಟರ್ ಇನ್ ಲಾ ಚಾರುಲತಾ ಅಂತ ಅವರೇ ನೋಡ್ಕೊಂಡಿದ್ದಾರೆ ಆಲ್ ದೀಸ್ 20 years. ಆವಾಗ ಮಗುನೂ ಹುಟ್ಟಿರಲಿಲ್ಲ ಚಾರುಲತಾಗೆ. Major Padmapani Acharya, when he gave his life for the country, she was pregnant at that time. ಆ ಮಗಳು ಇವಾಗ ಅಪರಾಜಿತಾ ಅಂತ, ಶಿ ಈಸ್ 20 years old and looks like her father, very proud of him. ಅವ್ರ ಮನೆಯಲ್ಲಿ ತಾಯಿ ಬೆಡ್ಡಲ್ಲಿ ಮಲಗಿದ್ರು. ನಾನು ಹೋದಾಗ ವೆನ್ ಐ ವೆಂಟ್ ಆ್ಯಂಡ್ ಐ ವಾಸ್ ಇಂಟ್ರೊಡ್ಯೂಸ್ಡ್, ಅವ್ರ ಐಸ್ ಎಲ್ಲ ಬ್ರೈಟ್ ಆಯಿತು. ಆ್ಯಂಡ್ ಶಿ ಸೆಡ್, I said, do you still think of your son ಅಂತ ಕೇಳಿದಾಗ ಎವ್ರಿ ಮಿನಿಟ್ ಅಂತ ಆನ್ಸರ್ ಕೊಟ್ಟರು. ಆ್ಯಂಡ್ ಶಿ ವಾಸ್, ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್ ಅಂತ. ಸೊ ಆ ಸ್ಟ್ರೆಂತ್ ಇರೋ ಜನರಲ್ಲಿ, ಸೊ ದ್ಯಾಟ್ ಬಿಕಾಸ್ ಆಫ್ ದ್ಯಾಟ್ ಐ ಆಮ್ ಆಲ್ಸೋ ಗೆಟಿಂಗ್ ಲಾಟ್ ಆಫ್ ಸ್ಟ್ರೆಂತ್. ನನಗಿಂತ ಎಷ್ಟೆಷ್ಟು ಸೀನಿಯರ್ಸ್ ಇದ್ದಾರೆ. ಅಂದರೆ 20 years ಸಿನ್ಸ್ ದೇ ಹ್ಯಾವ್ ಲಾಸ್ಟ್ ದೇರ್ ಚೈಲ್ಡ್, ದೇ ಆರ್ ಲಿವಿಂಗ್ ಆ್ಯಂಡ್ ದೇ ಆರ್ ಡೂಯಿಂಗ್ ಅ ಲಾಟ್. ಸೊಸೈಟಿಗೋಸ್ಕರನೂ ತುಂಬ ಮಾಡ್ತಿದ್ದಾರೆ. ಎಷ್ಟೋ
ಎಷ್ಟೋ ಜನನಿಗೆ ಹೆಲ್ಪ್ ಮಾಡ್ತಿದ್ದಾರೆ. ದೇ ಆರ್ ಸ್ಪ್ರೆಡಿಂಗ್ ಅ ಲಾಟ್ ಆಫ್ ಗುಡ್ ವೈಬ್ಸ್, ದೇ ಆರ್ ಮೋಟಿವೇಟಿಂಗ್ ಪೀಪಲ್ ಟು ಸರ್ವ್ ದ ಕಂಟ್ರಿ. ಸೊ ಇದೆಲ್ಲ ನೋಡಿಬಿಟ್ಟು ಈ ವರ್ಷ ದಿಸ್ ಇಯರ್ ಫೆಬ್ರವರಿ ಮಾರ್ಚಲ್ಲಿ ನಾನು ಮತ್ತು ಅಕ್ಷಯ್ ಅವ್ರ ತಂದೆ ಲೆಟ್ ಅಸ್ ಟೇಕ್ ಅ ಲಾಂಗ್ ಡ್ರೈವ್. ಅಕ್ಷಯ್ ಕಾರ್ ಇದೆ, ಲೆಟ್ ಅಸ್ ಟೇಕ್ ಅ ಲಾಂಗ್ ಡ್ರೈವ್ ಆ್ಯಂಡ್ ಲೆಟ್ ಅಸ್ ಮೀಟ್ ಆಲ್ ಮಾರ್ಟರ್ ಪೇರೆಂಟ್ಸ್ ಆನ್ ದ ವೇ. ಆ್ಯಂಡ್ ಅಕ್ಷಯ್ ಕಾರ್ ಅಂದರೆ ಅಕ್ಷಯ್ಗೆ ನನ್ನ ಯೂನಿಟ್ ಅಂದರೆ ತುಂಬ ಪ್ರೀತಿ. ಇಟ್ಸ್ ಲೈಕ್ ಇದೊಂದು ಫ್ಯಾಮ್ಲಿ ಇದೆ, 51 ಎಂಜಿನಿಯರ್ಸ್ ನನ್ನ ಯೂನಿಟ್, ಅದೊಂದು ನನ್ನ ಫ್ಯಾಮ್ಲಿ ಥರನೇ. ಅಲ್ಲಿರೋರು ಸೋಲ್ಜರ್ಸ್ ಇದ್ದಾರೆ, ಸುಬೇದಾರ್ಸ್ ಇದ್ದಾರೆ, ಆಫೀಸರ್ಸ್ ಇದ್ದಾರೆ. ಅದು ಯಾವಾಗ ರಜದಲ್ಲಿ ಬಂದ್ರೂ ಮೈ ಯೂನಿಟ್ ದಿಸ್, ಮೈ ಯೂನಿಟ್ ದ್ಯಾಟ್, ಮೈ ಬಾಯ್ ದಿಸ್, ಮೈ ಮ್ಯಾನ್ ದಿಸ್, ಇವ್ರಿಗೆ ಹೆಲ್ಪ್ ಮಾಡಬೇಕು, ಇವ್ರಿಗೆ ಕಷ್ಟ ಇದೆ, ಇವ್ರಿಗೆ ಮಗನಿಗೆ ಅಡ್ಮಿಷನ್ ಬೇಕು ಅಂತ ಯಾವಾಗಲೂ ಹಿ ಯೂಸ್ ಟು ಬಿ ಥಿಂಕಿಂಗ್ ಅಬೌಟ್ ದ ವೆಲ್ಫೇರ್. ಸೊ ಅಕ್ಷಯ್ ಕಾರ್ ಇಲ್ಲಿದೆ, ನಮ್ಮ ಹತ್ರ ಬೇರೆ ಕಾರ್ ಇದೆಯಲ್ಲ, ಅವ್ನ ಯೂನಿಟ್ಗೆ ಕೊಟ್ಬಿಡೋಣ ಅಂತ ಒಂದು ಡಿಸಿಷನ್ ತೊಗೊಂಡ್ವಿ ನಾವು ಆ್ಯಸ್ ಅ ಫ್ಯಾಮಿಲಿ. ಸೊ ಲೆಟ್ ಅಸ್ ಡ್ರೈವ್ ಹಿಸ್ ಕಾರ್ ಆ್ಯಂಡ್ ಮೀಟ್ ಆಲ್ ದ ಫ್ಯಾಮಿಲೀಸ್ ಆನ್ ದ ವೇ ಆ್ಯಂಡ್ ಗಿವ್ ದ ಕಾರ್ ಟು ದ ಯೂನಿಟ್ ಅಂತ ಡಿಸೈಡ್ ಆಯಿತು. ದ್ಯಾಟ್ ಈಸ್ ಹೌ ದ ಯಾತ್ರಾ ಬಿಗ್ಯಾನ್. ಸೊ ನಾವು ಆ್ಯಕ್ಚುಲಿ ಕಾರ್ನ ಇಲ್ಲಿಂದ ಒಂದು ಟ್ರಕ್ಕಲ್ಲಿ ಹಾಕಿ ಡೆಲ್ಲಿ ತನಕ ಕಳಿಸ್ಬಿಟ್ವಿ. ನಾವು ಡೆಲ್ಲಿಗೆ ಹೋಗಿಬಿಟ್ಟು ಅಲ್ಲಿಂದ ಡ್ರೈವ್ ಸ್ಟಾರ್ಟ್ ಮಾಡಿದ್ವಿ. ಸೊ ಡೆಲ್ಲಿಯಿಂದ ವಿ ಕ್ರಾಸ್ಡ್ ಡೆಲ್ಲಿ, ವಿ ಮೆಟ್ ಸಮ್ ಪೀಪಲ್, ಸಮ್ ಮಾರ್ಟರ್ ಫ್ಯಾಮ್ಲೀಸ್, ದೆನ್ ವಿ ಹರಿಯಾಣ, ಪಂಜಾಬ್ ಆ್ಯಂಡ್ ಹಿಮಾಚಲ್ ಪ್ರದೇಶ್, 3 ಸ್ಟೇಟ್ಸ್ ನಾವು ಡ್ರೈವ್ ಮಾಡ್ಕೊಂಡು ಹೋದ್ವಿ. ಆ್ಯಂಡ್ ಎವ್ರಿವೇರ್ ವಿ ಪ್ಲ್ಯಾನ್ ದ ಟ್ರಿಪ್ ಇನ್ ಸಚ್ ಅ ವೇ. ನಮ್ಮ ಜೊತೆಯಲ್ಲಿ ವಿಕಾಸ್ ಮನ್ಹಾಸ್ ಅಂತ ಒಬ್ಬ ಜಮ್ಮುವಿಂದ ಒಬ್ಬರು ಇದ್ದಾರೆ. ಅವರು ಎಲ್ಲ ಸೋಲ್ಜರ್ ಫ್ಯಾಮ್ಲೀಸ್, ಮಾರ್ಟರ್ ಫ್ಯಾಮ್ಲೀಸ್ಗೆ ಹೋಗ್ತಾರೆ. ಆ್ಯಂಡ್ ಅವ್ರು ನಾನು ಬರ್ತೀನಿ ನಿಮ್ಮ ಜೊತೆಯಲ್ಲಿ, ಐ ವಿಲ್ ಡ್ರೈವ್ ವಿತ್ ಯು ಅಂತ ಅವ್ನು ಡಿಸೈಡ್ ಮಾಡ್ದ. ಸೊ ವಿಕಾಸ್, ನಾನು ಮತ್ತು ಗಿರೀಶ್, ನಾವು 3 ಜನ ಡೆಲ್ಲಿಯಿಂದ ಸ್ಟಾರ್ಟ್ ಮಾಡಿದ್ದು. ಸೊ ಡೆಲ್ಲಿನಲ್ಲಿ ಮೇಜರ್ ಮೋಹಿತ್ ಶರ್ಮಾ ಅವ್ರ ತಂದೆ ತಾಯಿ ಇದ್ದಾರೆ. ದೆನ್ ಕ್ಯಾಪ್ಟನ್ ಅನುಜ್ ನಯ್ಯರ್, ಹೀರೋ ಆಫ್ ದ್ರಾಸ್ ಅಂತ, ಕಾರ್ಗಿಲ್ ಹೀರೋ ಅಗೇನ್, ಅವ್ರ ತಾಯಿ ಮನೆಗೂ ಹೋಗಿದ್ವಿ. ಆ್ಯಂಡ್ ಆವಾಗ ಗೊತ್ತಾಯಿತು ಅವ್ರ ತಾಯಿ ಮೀನಾ ನಯ್ಯರ್ ಬರ್ತ್ಡೇ ಸೇಮ್ ಆ್ಯಸ್ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಸ್ ಬರ್ತ್ಡೇ ಅಂತ. ಅವರು ಇವಾಗ ಶಿ ಈಸ್ ಅ ವಿಡೋ, ಅಂದರೆ ತಂದೆನೂ ಹೋಗಿಬಿಟ್ಟಿದ್ದಾರೆ ಅನುಜ್ ನಯ್ಯರ್ದು. ಬಟ್ ಸ್ಟಿಲ್ ಶಿ ಈಸ್ ಸ್ಟ್ರಾಂಗ್, ಶಿ ಈಸ್ ರೈಟಿಂಗ್ ಅ ಬುಕ್ ಆನ್ ಹರ್ ಸನ್. ಸೊ ತುಂಬ ಇನ್ಸ್ಪೈರಿಂಗ್ ಪೇರೆಂಟ್ಸ್ ನಾವು ಮೀಟ್ ಮಾಡ್ತಾ ನಾವು ಡೆಲ್ಲಿಯಿಂದ ಜಿಂದ್ ಅಂತ ಒಂದು ಜಾಗ ಇದೆ ಹರಿಯಾಣದಲ್ಲಿ, ಜಿಂದ್ಗೆ ಹೋದ್ವಿ. ಅಲ್ಲಿ ಕ್ಯಾಪ್ಟನ್ ಪವನ್ ಕುಮಾರ್ ಅವ್ರ ತಂದೆ ತಾಯಿ, ಅವರಿಬ್ಬರು ಸ್ಕೂಲ್ ಟೀಚರ್ಸು. ಕ್ಯಾಪ್ಟನ್ ಪವನ್ ಕುಮಾರ್ ಪ್ಯಾರಾ ಸ್ಪೆಷಲ್ ಫೋರ್ಸಸ್ ಆಫೀಸರ್ ಆಗಿದ್ದರು. ಅವರು ಪ್ಯಾಂಪೋರಲ್ಲಿ ಒಂದು ದೊಡ್ಡ ಗೌರ್ಮೆಂಟ್ ಬಿಲ್ಡಿಂಗ್ ಇದೆ, ಅಲ್ಲಿ ಟೆರರಿಸ್ಟ್ ಹೋಗಿಬಿಟ್ಟಿದ್ರು. ತುಂಬ ಜನನ್ನ ಟ್ರ್ಯಾಪ್ ಮಾಡಿದರು. ಸೊ ಅವನು ಮತ್ತು ಕ್ಯಾಪ್ಟನ್ ತುಷಾರ್ ಮಹಾಜನ್ ಅವ್ರು ಇಬ್ಬರೂ ಹೋಗಿ ಇವ್ರನ್ನೆಲ್ಲ ಬಚಾವ್ ಮಾಡಿ ದೇ ಗೇವ್ ದೇರ್ ಲೈಫ್. ಸೊ ಕ್ಯಾಪ್ಟನ್ ತುಷಾರ್ ಮಹಾಜನ್ ಅವ್ರ ತಂದೆ ತಾಯಿ ಉಧಂಪುರಲ್ಲಿದ್ದಾರೆ, ಆಶಾ ಅಂತ. ಸೊ ಅವ್ರಿಗೂ ನಾವು ತುಂಬ ಕ್ಲೋಸ್ ಆಗಿದ್ದೀವಿ, ಯಂಗ್ ಬಾಯ್ಸ್ ಆಲ್ ಆಫ್ ದೆಮ್. ಆ್ಯಂಡ್ ಜಿಂದ್ ಹೋದ್ವಿ. ದೆನ್ ಜಿಂದಿಂದ ವಿ ವೆಂಟ್ ಟು ಚಂಡೀಗಢಿಂದ ವಿ ವೆಂಟ್ ಟು ನಂಗಲ್, ಭಾಕ್ರಾ ನಂಗಲ್ ಡ್ಯಾಮ್ ಇದೆಯಲ್ಲ, ಕೇಳಿರ್ತೀರ. ಇವಾಗ ನಂಗಲ್ ಇಸ್ ಫೇಮಸ್ ಫಾರ್ ಕ್ಯಾಪ್ಟನ್ ಅಮೋಲ್ ಕಾಲಿಯಾ ಅಂತ. ಹೀ ವಾಸ್ ಆಲ್ಸೋ ಅ ಕಾರ್ಗಿಲ್ ಹೀರೋ. ಅವ್ರ ತಂದೆ ತಾಯಿನ ಭೇಟಿಯಾದ್ವಿ. ಅವ್ರ ಮನೆಯಲ್ಲಿ ಕೂತ್ಕೊಂಡು ಮಾತಾಡ್ದವಾಗ ಗೊತ್ತಾಯಿತು ಅಮೋಲ್ ಕಾಲಿಯಾ ವಾಸ್ ಅ ಬ್ರಿಲಿಯಂಟ್ ಸ್ಟೂಡೆಂಟ್. ಅಂದರೆ ನಿನ್ನ ಚಾಯ್ಸಸ್ ಏನು, ನೀನು 12th ಆದಮೇಲೆ ಏನಾಗ್ತೀಯಾ ಅಂತ ಕೇಳಿದಾಗ ತಂದೆ ಅವನು ಸಿವಿಲ್ ಸರ್ವಿಸಸ್, IIT ಆ್ಯಂಡ್ ಆರ್ಮಿ ಆಫೀಸರ್ ಅಂತ ಚಾಯ್ಸಸ್ ಕೊಟ್ಟಿದ್ದ. ಸೊ ಅವ್ರ ತಂದೆ ಹೇಳಿದ್ರಂತೆ, ಇಫ್ ಯು ಆರ್ ಲುಕಿಂಗ್ ಆಟ್ ಸರ್ವಿಸ್ ಟು ದ ಕಂಟ್ರಿ ವಿತ್ ಲೀಸ್ಟ್ ಕರಪ್ಷನ್, ಮ್ಯಾಕ್ಸಿಮಮ್ ಸರ್ವಿಸ್, ನಿನ್ನ ಚಾಯ್ಸಸ್ನ ಚೇಂಜ್ ಮಾಡ್ಕೊ ಅಂತ. ಸೊ ಆವಾಗ ಅವನು ಫಸ್ಟ್ ಆರ್ಮಿ ಆಫೀಸರ್, ಆಮೇಲೆ IIT ಆ್ಯಂಡ್ ಸಿವಿಲ್ ಸರ್ವಿಸಸ್ ಅಂತ ಹಾಕ್ದ. ಆ್ಯಂಡ್ ಹಿ ಗಾಟ್ ಹಿಸ್ ಫಸ್ಟ್ ಚಾಯ್ಸ್ ಆ್ಯಂಡ್ ಹಿ became an army officer. And
ಯಾರ ಮನೆಗೆ ಹೋದ್ರೂ ನೀವು ಹೇಳಿದ್ರಲ್ಲ ಈ ಥರ ಗ್ಯಾಲರಿ ಇದೆ, ಯಾರ ಮನೆಗೆ ನೀವು ಹೋದ್ರೂ ಅವ್ರು ಇದೇ ಥರ ಟೆಂಪಲ್ ಥರ ಇಟ್ಕೊಂಡಿದ್ದಾರೆ. ಮಗನ ರೂಮು ಅಥವಾ ಡ್ರಾಯಿಂಗ್ ರೂಮ್ ಅದೆಲ್ಲ ಮಾಡಿದ್ದಾರೆ. ಸೊ ನಂಗಲ್ಗೆ ಹೋದ್ವಿ. ದೆನ್ ಆಫ್ಟರ್ ನಂಗಲ್ ವಿ ವೆಂಟ್ ಟು ಪಠಾನ್ಕೋಟಲ್ಲಿ ಲೆಫ್ಟಿನೆಂಟ್ ತ್ರಿವೇಣಿ ಸಿಂಗ್ ಅಂತ ಒನ್ ಯಂಗ್ ಆಫೀಸರ್, ಅವ್ರ ತಂದೆ ತಾಯಿ ಇದ್ದಾರೆ. ಸೊ ಲೆಫ್ಟಿನೆಂಟ್ ತ್ರಿವೇಣಿ ಸಿಂಗ್ ಜಮ್ಮು ರೈಲ್ವೆ ಸ್ಟೇಷನ್ನಲ್ಲಿ ಟೆರರಿಸ್ಟ್ ಅಟ್ಯಾಕ್ ಮಾಡಿಬಿಟ್ಟಿದ್ರು. ಸೊ ಆವಾಗ he went with his quick reaction team. 2 terrorists he killed, and 300 passengers at least have been saved because of him. ಈ ಒಂದು ಯಾತ್ರೆ ಆ್ಯಕ್ಚುಲಿ ಇಲ್ಲೇ ನಾವು ಮೇಜರ್ ಸುಧೀರ್ ವಾಲಿಯಾ ಮತ್ತು ಕ್ಯಾಪ್ಟನ್ ಸೌರವ್ ಕಾಲಿಯಾ ಕೇಳಿರ್ತೀರ. ಕಾರ್ಗಿಲಲ್ಲಿ ಕ್ಯಾಪ್ಟನ್ ಸೌರವ್ ಕಾಲಿಯಾ ಇಸ್ ದ ಫಸ್ಟ್ ಹೀರೋ ಆಫ್ ಕಾರ್ಗಿಲ್. he was the one. ಅವರು ಬಜರಂಗ್ ಪೋಸ್ಟಿಂದ ಆ್ಯಕ್ಚುಲಿ ಆರ್ಮಿ ಇದೆ, ಪಾಕಿಸ್ತಾನಿ ಆರ್ಮಿ ಇದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಕ್ಯಾಪ್ಟನ್ ಸೌರವ್ ಕಾಲಿಯಾ ಒಂದು ಪೆಟ್ರೋಲ್ ಪಾರ್ಟಿ ತೊಗೊಂಡು ಹೋಗಿದ್ರು, ಆ್ಯಂಡ್ ಆವಾಗ ಗೊತ್ತಾಯಿತು ಇವರು ಕನ್ನಿಂಗಾಗಿ ಬಂದು ಪೋಸ್ಟ್ ಆಕ್ಯುಪೈ ಮಾಡ್ಕೊಂಡಿದ್ರು ಪಾಕಿಸ್ತಾನೀಸ್. ಸೊ ಆವಾಗ ಇವ್ರನ್ನ ಎಲ್ಲರನ್ನೂ ಅಮ್ಯುನಿಷನ್ ಎಲ್ಲ ಮುಗೀತು, ಅವ್ರನ್ನ ಇಟ್ಕೊಂಡು ಹೋದರು ಮತ್ತು ಮ್ಯೂಟಿಲೇಟೆಡ್ ಬಾಡಿ ವಾಪಸ್ ಮಾಡಿದ್ದಾರೆ ಕ್ಯಾಪ್ಟನ್ ಸೌರವ್ ಕಾಲಿಯಾದು. ಸೊ ಅದು ಇಟ್ಸ್ ಅ ವೆರಿ ಟ್ರ್ಯಾಜಿಕ್ ವೇ ಆಫ್ ಟ್ರೀಟಿಂಗ್ ಅ ಸೋಲ್ಜರ್. ಸೊ ಅವ್ರ ಮನೆಗೂ ಹೋಗಿದ್ವಿ. ಅವ್ರು ಪಾಲಂಪುರಲ್ಲಿದ್ದಾರೆ ತಂದೆ ತಾಯಿ ಎಲ್ಲ. ಆ್ಯಂಡ್ ಅವ್ರ ಮನೆಗೆ ಹೋದಾಗ ಎಲ್ಲ ಫ್ಯಾಮ್ಲಿ ಅಂದರೆ ಸೌರಭ್ ಕಾಲಿಯಾ ಅವರು ಯಂಗರ್ ಬ್ರದರ್ ಮಕ್ಕಳು ಅವರೆಲ್ಲ ಅಕ್ಷಯ್ ಕಾರ್ ಬಂದಿದೆಯಲ್ಲ, ಮೇಜರ್ ಅಕ್ಷಯ್ಸ್ ಕಾರ್, ಇಟ್ಸ್ ಅನ್ ಆನರ್ ಫಾರ್ ಅಸ್ ಟು ವಾಶ್ ಇಟ್, ಟು ಕ್ಲೀನ್ ಇಟ್ ಅಂತ ಒಂದು ಫ್ಯಾಮ್ಲಿ ಥರನೇ ನಾವೆಲ್ಲ ವಿವ್ ಬಿಕಮ್ ಲೈಕ್ ಅ ಬಿಗ್ ಎಕ್ಸ್ಟೆಂಡೆಡ್ ಫ್ಯಾಮ್ಲಿ. ಅವರೆಲ್ಲ ಕಾರೆಲ್ಲ ವಾಶ್ ಮಾಡಿ ವಿತ್ ಗ್ರೇಟ್ ಪ್ರೈಡ್ ಸೌರವ್ದು ಯಂಗ್ ಏಜ್ ಸ್ಟೋರೀಸ್ ಎಲ್ಲ ಹೇಳಿ ವಿ ಹ್ಯಾವ್ ಬಿಕಮ್ ವೆರಿ ಬಾಂಡೆಡ್. ಅಂದರೆ ಆ್ಯಸ್ ಫ್ಯಾಮ್ಲೀಸ್ ತುಂಬ ಬಾಂಡ್ ಆಗಿದ್ವಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎಲ್ಲಿ ಹೋದ್ರೂ ನಾರ್ತ್ ಟು ಸೌತ್ ಎವ್ರಿವೇರ್ ಫ್ಯಾಮ್ಲೀಸ್ ಹ್ಯಾವ್ ಗಿವನ್ ದೇರ್ ಸನ್ಸ್ ಇನ್ ಸರ್ವಿಸ್ ಆಫ್ ದ ಕಂಟ್ರಿ ಅಂತ ನಮಗೆ ಗೊತ್ತಾಗತ್ತೆ. ಆ್ಯಂಡ್ ಯಾವ ಮಗು ಪೇರೆಂಟ್ಸ್ ಹೇಳಿದ್ರೂ ಗೊತ್ತಾಗುತ್ತೆ, ಎಲ್ರಿಗೂ ಒಂದು ಪ್ಯಾಷನ್ ಇತ್ತು ಒಂದು. ಆ್ಯಂಡ್ ದೇ ವರ್ ಆಲ್ ವೆರಿ ಗುಡ್ ಸ್ಟೂಡೆಂಟ್ಸ್, ದೇ ವರ್ ವೆರಿ ಗುಡ್ ಸ್ಪೋರ್ಟ್ಸ್ ಪೀಪಲ್, ವೆರಿ ಫಿಟ್, ವೆರಿ ಕೇರಿಂಗ್. ಆದ್ರೂ ದೇ ಹ್ಯಾವ್ ಗಾನ್ ಫಾರ್ ಪ್ರೊಟೆಕ್ಟಿಂಗ್ ದ ಕಂಟ್ರಿ. ಸೊ ಆ ಬಾಂಡಿಂಗ್ ಈಸ್ ವೆರಿ ಸ್ಪೆಷಲ್. ಸೊ ಐ ಥಿಂಕ್ ವಿ ವಿಲ್ ಕೀಪ್ ಮೀಟಿಂಗ್ ಪೇರೆಂಟ್ಸ್ ಆ್ಯಂಡ್ ಫ್ಯಾಮಿಲೀಸ್ ವೇರ್ ಎವರ್ ವಿ ಗೋ. ಇವಾಗ ಲಾಸ್ಟ್ ಸಂಡೇ ಮದರ್ಸ್ ಡೇ ಇತ್ತಲ್ಲ, ಸೊ ಎಲ್ಲರೂ ಹೇಳ್ತಾರೆ ಹ್ಯಾಪಿ ಮದರ್ಸ್ ಡೇ ಟು ಯು ಅಂತ. ನಮ್ಗೆ ಅನಿಸುತ್ತೆ ಇಫ್ ಮೈ ಸನ್ ವಾಸ್ ದೇರ್ ಹಿ ವುಡ್ ಬಿ ದ ಫಸ್ಟ್ ಒನ್, ಹ್ಯಾಪಿ ಬರ್ತ್ಡೇ ಇರಲಿ, ಹ್ಯಾಪಿ ಮದರ್ಸ್ ಡೇ ಇರಲಿ ಅಂತ ಅವ್ನು ವಿಶ್ ಮಾಡ್ತಿದ್ದ. ಸೊ ಇವಾಗ ನಮಗೆ ವಿಶಸ್ ಬರಲ್ಲ. ದೇರ್ ಆರ್ ನೋ ಫೋನ್ ಕಾಲ್ಸ್, ನೋ ಲೆಟರ್ಸ್. ಮುಂಚೆ ಲೆಟರ್ ಬರಿತಾ ಇದ್ರು, ಎಲ್ಲೋ ಫೀಲ್ಡ್ ಏರಿಯಾಲಿದ್ರು, ಕಮ್ಯುನಿಕೇಷನ್ ಇಲ್ಲಾಂದ್ರೂ ಲೆಟರ್ ಬರ್ತಾಯಿತ್ತು. ದೇರ್ ಆರ್ ನೋ ಫೋನ್ ಕಾಲ್ಸ್, ನೋ ಲೆಟರ್ಸ್. ಬಟ್ ನಮ್ಗೆ ಅನ್ಸುತ್ತೆ ಅವ್ರು ನಮ್ಮ ಅಕ್ಕಪಕ್ಕನೇ ಇದ್ದಾರೆ ಅಂತ. ಇವಾಗ ದೇ ಆರ್ ನಾಟ್ ಅರೌಂಡ್ ಅಂತ ನನಗಂತೂ ಅನ್ಸಲ್ಲ. ನನಗನ್ಸುತ್ತೆ ಅಕ್ಷಯ್ ನನ್ನ ಜೊತೆಯಲ್ಲೇ ಇದ್ದಾನೆ. ಹೀ ಈಸ್ ಲಿವಿಂಗ್ ವಿತ್ ಮೀ. ಎವ್ರಿ ಬ್ರೆತ್ ವಿಚ್ ಐ ಟೇಕ್ ಐ ಆಮ್ ಥಿಂಕಿಂಗ್ ಅಬೌಟ್ ಹಿಮ್ ಆ್ಯಂಡ್ ಹೀ ಈಸ್ ಗಿವಿಂಗ್ ಮೀ ಸ್ಟ್ರೆಂತ್. ಸೊ ನನ್ನ ಥರನೇ ಎವ್ರಿ ಮದರ್ ಆ್ಯಂಡ್ ಎವ್ರಿ ಫಾದರ್ ಫೀಲ್ಸ್ ದ್ಯಾಟ್ my son is still living with me and he is guiding us. ನಾವು ಮೇಜರ್ ಅಕ್ಷಯ್ ಗಿರೀಶ್ ಮೆಮೋರಿಯಲ್ ಟ್ರಸ್ಟ್ನು ಎಷ್ಟೋ ಕೆಲಸ ಮಾಡ್ತಾ ಇದ್ದೀವಿ. ನಮ್ಗೆ ಅನ್ಸುತ್ತೆ ಅಕ್ಷಯೇ ನಮಗೆ ಗೈಡ್ ಮಾಡ್ತಾ ಇದ್ದಾನೆ. ಅವ್ನು ಎಲ್ಲೂ ಹೋಗಿಲ್ಲ, ಅವ್ನು ನಮ್ಮ ಹತ್ರನೇ ಇದ್ದಾರೆ. ಸೊ ಎವ್ರಿ ಟೈಮ್ ವಿ ಬ್ರೀದ್ ಐ ಆಮ್ ಥಿಂಕಿಂಗ್ ಅಬೌಟ್ ಮೈ ಸನ್. ಸೊ ಅವನಿಲ್ಲೇ ಇದ್ದಾನೆ ಅಂತ ಅನ್ಸುತ್ತೆ. ಆ್ಯಂಡ್ ನಾನೊಂದು ಹಾಡು ಹೇಳ್ತಾ ಇದ್ದೆ ಅಕ್ಷಯ್ಗೆ. ಅವನು ವೆನ್ ಹಿ ವಾಸ್ ಅ ಸ್ಮಾಲ್ ಬಾಯ್, ಹಿಂದಿ ಹಾಡು ಆ್ಯಕ್ಚುಲಿ ಅದು, ಆರಾಧನಾ ಫಿಲ್ಮಿಂದ, ಚಂದಾ ಹೈ ತೂ ಮೇರಾ ಸೂರಜ್ ಹೈ ತೂ ಅಂತ. ಇಟ್ಸ್ ಅ ಸಾಂಗ್. ಚಂದಾ ಹೈ ತೂ ಮೇರಾ ಸೂರಜ್ ಹೈ ತೂ, ओ मेरी आँखों का तारा है तू, जीती हूँ मैं बस तेरे लिए, इस टूटे दिल का सहारा है तू, चंदा है तू. ಸೊ ಹಾಡು ಹೇಳ್ತಾ ಇದ್ದೆಲ್ಲ, ಹಿ ಯೂಸ್ ಟು ಲವ್ ದಟ್ ಸಾಂಗ್. ಅವನಿಗೆ ತುಂಬ ಇಷ್ಟ. ಚಿಕ್ಕ ವಯಸ್ಸಲ್ಲಿ ಹಗ್ ಮಾಡ್ತಿದ್ದ, ಕಿಸ್ ಮುದ್ದು ಮಾಡ್ತಿದ್ದ.
ಆ್ಯಂಡ್ ದೊಡ್ಡವನಾದ್ಮೇಲೆನೂ ಅದು ನನ್ನ ಹಾಡು ಅಂತ ಹೇಳ್ತಿದ್ದ. ಅಮ್ಮ ದಿಸ್ ಸಾಂಗ್ ಇಸ್ ಮೈನ್ ಅಂತ ಹೇಳ್ತಿದ್ದ. ವೆನ್ ಹೀ ಬಿಕೇಮ್ ಅ ಫಾದರ್, ನೈನಾ ವಾಸ್ ಬಾರ್ನ್. ಎಟ್ ದಟ್ ಟೈಮ್ ನೈನಾಗೆ ಸಂಗೀತ ಬೇರೆ ಹಾಡು ಹೇಳ್ತಾ ಇದ್ಲು, ಬಟ್ ಹಿ ಯೂಸ್ ಟು ಸೇ ಚಂದ ಹೇ ತು ಇಸ್ ಮೈ ಸಾಂಗ್, ನನಗೆ ಈ ಹಾಡು ನೀನು ನನಗೆ ಹೇಳ್ತಿದ್ದೆ ಅಂತ. ಸೊ ಅದೇ ನಾನು ತಿಳ್ಕೊಳ್ತೀನಿ, ನಂತರನೇ ಎಲ್ಲ ತಾಯಿಗೂ ಚೈಲ್ಡ್ ಇಸ್ ಲೈಕ್ ಸನ್ ಆ್ಯಂಡ್ ಮೂನ್ ಆ್ಯಂಡ್ ಎವ್ರಿಥಿಂಗ್. ಸೊ ಇವಾಗ ನಮ್ಮ ಸನ್ ಆ್ಯಂಡ್ ಮೂನ್ ಇಸ್ ನಾಟ್ ಅರೌಂಡ್, ಬಟ್ ಅವರೆಲ್ಲ ಎಲ್ಲೋ ಇನ್ ದ ಸ್ಕೈ, ಅವರೆಲ್ಲ ಹೀರೋಸ್, ದೇ ಆರ್ ಸ್ಟಾರ್ಸ್ and they are shining, they are bright and they are showing the way to other people. So adrinda nan barde. So they are there, in every night you look up, the stars are shining alva, taregal nodtivi. So okay, somewhere there my child is also there anta satisfaction tagoltivi ನಾವು. ಜೀವನ ಮತ್ತು ಮರಣ ನಮ್ಮ ಕೈಯಲ್ಲೇ ಇಲ್ಲಪ್ಪ. ನೀವೆಲ್ಲಾದರೂ ನೋಡಿ, ಮೋಟರ್ ಬೈಕ್ ಆ್ಯಕ್ಸಿಡೆಂಟ್, ಕಾರ್ ಆ್ಯಕ್ಸಿಡೆಂಟ್, ಸಮ್ ಇಲ್ನೆಸ್, ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್, ಯಾವ ವಯಸ್ಸಲ್ಲಿನೂ ಹೋಗಬೇಕು ಅಂತ ನಾವು ಅವ್ರನ್ನ ಇಟ್ಕೊಳ್ಳೋಕ್ಕಾಗೋದೇ ಇಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ದಿಸ್ ಈಸ್ ಅ ಲೈಫ್ ಆಫ್ ಆನರ್, ರೆಸ್ಪೆಕ್ಟ್, ಆ್ಯಂಡ್ ಇಟ್ ಈಸ್ ಅ ವೆರಿ ವೆರಿ ಸ್ಯಾಟಿಸ್ಫೈಯಿಂಗ್ ಕರಿಯರ್. ನಾವು ಮೇಜರ್ ಅಕ್ಷಯ್ ಗಿರೀಶ್ ಮೆಮೋರಿಯಲ್ ಟ್ರಸ್ಟಿಂದ ನಾವು ಆ್ಯಕ್ಚುಲಿ ಸ್ಟೂಡೆಂಟ್ಸ್ ಜೊತೆಯಲ್ಲೇ ತುಂಬ ವರ್ಕ್ಶಾಪ್ಸ್ ಮಾಡ್ತೀವಿ. ಬಿಕಾಸ್ ಸೌತಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಬಟ್ ಅಟ್ ದ ಸೇಮ್ ಟೈಮ್ ಇನ್ಸ್ಪಿರೇಷನ್, ಮೋಟಿವೇಶನ್ ಸ್ವಲ್ಪ ಕಡಿಮೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನೀವು ಹೇಳಿದಾಗಲೇ ಪೇರೆಂಟ್ಸ್ಗೆ ಭಯ ಇರುತ್ತೆ, ಅಯ್ಯೋ ಕಳ್ಸೋಲ್ಲ ಅಂದರೆ. ಯು ಕೆನಾಟ್ ಸ್ಟಾಪ್. ಆ್ಯಂಡ್ ನೀವು ಸ್ಟ್ಯಾಟಿಸ್ಟಿಕಲಿ ನೋಡಿದ್ರೆ ಪೇಪರಲ್ಲಿ ಬರುತ್ತೆ, ವೆನ್ ಅ ಸೋಲ್ಜರ್ ಇಸ್ ಮಾರ್ಟರ್ಡ್, ಪೇಪರಲ್ಲಿ ಬರುತ್ತೆ, ಬಿಕಾಸ್ ಇಟ್ಸ್ ಅ ಗ್ರೇಟ್ ಥಿಂಗ್. ಹಿ ಗೇವ್ ಇಸ್ ಲೈಫ್ ಫಾರ್ ದ ಕಂಟ್ರಿ. ಬೇರೆಯವರೆಲ್ಲ ವೆನ್ ದೇ ಗೆಟ್ ಕಿಲ್ಡ್, ಇಟ್ ಡಸಂಟ್ ಕಮ್ ಇನ್ ದ ಪೇಪರ್. ಬಟ್ ಸ್ಟ್ಯಾಟಿಸ್ಟಿಕಲಿ ಸೋಲ್ಜರ್ಸ್ ಡೈ ಮೋರ್ ದೆನ್ ಅದರ್ಸ್ ಅಂತ ಏನೂ ಇಲ್ಲ, ಆ ಥರ ಇಟ್ ಇಸ್ ನಾಟ್ ಟ್ರೂ. ಸೊ ಐ ವಿಲ್ ಓನ್ಲಿ ಸೇ, ಇಫ್ ಯುವರ್ ಚೈಲ್ಡ್ ಹ್ಯಾಸ್ ದ ಪ್ಯಾಷನ್ ಆ್ಯಂಡ್ ದಿಸ್ ಇಸ್ ದ ಬೆಸ್ಟ್ ಕರಿಯರ್, ದಿಸ್ ಇಸ್ ದ ಬೆಸ್ಟ್ ವೇ ಟು ಸರ್ವ್ ಯುವರ್ ಕಂಟ್ರಿ. ಆ್ಯಂಡ್ ಇಫ್ ಆ ಕಂಟ್ರಿ ಈಸ್ ನಾಟ್ ಸೇಫ್, ಅಂದರೆ ನಮ್ಮ ದೇಶಕ್ಕೆ ಡಿಫೆಂಡ್ ಮಾಡೋಕ್ಕೆ, ಪ್ರೊಟೆಕ್ಟ್ ಮಾಡೋಕ್ಕೆ ಯಂಗ್ ಪೀಪಲ್ ಹೋಗಿಲ್ಲ ಅಂದರೆ ಯಾವ ಪ್ರೋಗ್ರೆಸ್ಸು ಮಾಡೋಕ್ಕಾಗಲ್ಲ. ಇಂಡಿಯಾ ಕೆನಾಟ್ ಪ್ರೋಗ್ರೆಸ್ ವಿತೌಟ್ ಬೀಯಿಂಗ್ ಸೇಫ್. ನಮ್ಮ ನೇಬರ್ಸ್ ಎಲ್ಲ, ವಿ ಆರ್ ನಾಟ್ ಹ್ಯಾವಿಂಗ್ ವೆರಿ ಫ್ರೆಂಡ್ಲಿ ನೇಬರ್ಸ್. ವಿ ಹ್ಯಾವ್ ಟು ಡಿಫೆಂಡ್ ಅವರ್ ಕಂಟ್ರಿ. ಸೊ ನಾವಂತೂ ಎನ್ಕರೇಜೇ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ನ್ಯೂಸ್ ಫಸ್ಟ್ ಕನ್ನಡ ಈ ಪ್ರೋಗ್ರಾಮ್ ಮಾಡಿದ್ದಕ್ಕೆ. ಐ ಹೋಪ್ ಮೆನಿ ಯಂಗ್ ಪೀಪಲ್ ವಿಲ್ ಬಿ ಇನ್ಸ್ಪೈರ್ಡ್. ಅಕ್ಷಯ್ ಥರನೇ ಅವರೂ ದೇಶ ಸೇವೆಗೋಸ್ಕರ ಹೋಗೋಕ್ಕೆ ಇನ್ಸ್ಪೈರ್ ಆಗ್ತಾರೆ. ಮತ್ತು ನೀವು ಯಾವತ್ತಾದರೂ ಬೆಂಗಳೂರಿಗೆ ಬಂದರೆ ಯಲಹಂಕನಲ್ಲಿ ಮೇಜರ್ ಅಕ್ಷಯ್ ಗಿರೀಶ್ ರೋಡ್ ಇದೆ. ನಮ್ಮ ಗೌರ್ಮೆಂಟ್ ಚೀಫ್ ಮಿನಿಸ್ಟರ್ ಆನರ್ ಮಾಡಿದ್ದಾರೆ ಅಕ್ಷಯ್ನ. ದೇ ಹ್ಯಾವ್ ನೇಮ್ಡ್ ಅ ರೋಡ್ ಆಫ್ಟರ್ ಹಿಮ್. ಅದೇನು ಚಿಕ್ಕ ಆನರ್ ಅಲ್ಲ. ಆ್ಯಂಡ್ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ರೋಡು ಅಲ್ಲೇ ಹತ್ರನೇ ಇದೆ. ಸೊ ಯಾವತ್ತಾದರೂ ಅಲ್ಲಿ ಹೋಗಿ ನೀವು ನಿಮ್ಮ ಫೋಟೋ ತೊಗೊಂಡು ಕಳಿಸಿ. ಇಟ್ ವಿಲ್ ಬಿ ವೆರಿ ನೈಸ್. ಆ್ಯಂಡ್ ಎಲ್ಲರಿಗೂ ಆಲ್ ದ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ. ಮೇಘನಾ ಗಿರೀಶ್ ಅವರು ಹೇಳಿದಂತೆ, ಮೇಜರ್ ಅಕ್ಷಯ್ ಗಿರೀಶ್ ರಸ್ತೆಯಲ್ಲಿ ನಿಂತು ಫೋಟೋ ತೆಗೆದುಕೊಳ್ಳುವವರು ಆ ಫೋಟೋವನ್ನ ಮೇಜರ್ ಅಕ್ಷಯ್ ಗಿರೀಶ್ ಫೇಸ್ಬುಕ್ ಪೇಜ್ಗೆ ಟ್ಯಾಗ್ ಮಾಡಬಹುದು.